ತಮ್ಮ ತಾಯ್ನುಡಿಯ ಅಭಿಮಾನವನ್ನ ಪ್ರಕಟ ಮಾಡ್ತಾ ಇದ್ದಾರೆ ಅಷ್ಟೇನೆ. ದಯವಿಟ್ಟು ಅವರು ಕೈ ಬಿಡಬೇಕು. ಪೊಲೀಸ್ನವರು ಕೂಡ ಅಷ್ಟೇನೆ, ಎಲ್ಲ ರೀತಿಯ ಶಿಕ್ಷೆಗಳನ್ನ ಕೊಡೋದು, ಜೈಲಿಗೆ ಕಳಿಸೋದು ಅಷ್ಟೇ. ನಮ್ಮ ಭಾಷೆಯನ್ನ ನಾವು ಸಂರಕ್ಷಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಭಾಷೆಗೆ ಆದ್ಯತೆಯನ್ನು ಕೊಡಿ ಅಂತ ಹೇಳ್ತಾ ಇದ್ದೀವಿ. ಅಧ್ಯಕ್ಷರಾಗಿದ್ದಂತ ಕಾಲ ಹೇಗಿತ್ತು? ಏನಾದ್ರು ಬದಲಾವಣೆ ಮಾಡಿದ್ರ ಕನ್ನಡಕ್ಕೋಸ್ಕರ? ನೋಡಿ, ನಾನು ಹೇಳಬೇಕಾದನ್ನೆಲ್ಲ ಸಾಹಿತ್ಯ ಸಮ್ಮೇಳನದಲ್ಲಿ ಸುದೀರ್ಘವಾಗಿ ಹೇಳಿದ್ದೇನೆ. ಅದರ ಒಂದೆರಡು ಮೂರು ಪರಿಣಾಮಗಳು ಕೂಡ ಆಗಿದೆ. ಉದಾಹರಣೆಗೆ, ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ನಿರ್ದೇಶನ, ಆಮೇಲೆ ಶಾಸ್ತ್ರೀಯ ಭಾಷೆಗೆ ಸಲ್ಲಬೇಕಾದಂಥ ಗೌರವ, ಶಾಸ್ತ್ರೀಯ ಭಾಷೆ ಕನ್ನಡ ಆಗಿದೆ ಎನ್ನುವ ಕಾರಣಕ್ಕಾಗಿ ಮೈಸೂರಲ್ಲಿ ಅದಕ್ಕೊಂದು ಭವ್ಯವಾದಂಥ ಕಟ್ಟಡವನ್ನು ಕಟ್ಟುವ ಪ್ರಯತ್ನ, ಇಂಥದ್ದೆಲ್ಲ ಆಗ್ತಾ ಇದೆ. ಆಮೇಲೆ ಹೋರಾಟಗಾರರ ನಿಜವಾದಂಥ ಇಂಗಿತ ಇದೆಯಲ್ಲ, ಅವ್ರು ಯಾರೂ ಯಾವುದೋ ಥಿಯೇಟ್ರಿಗೆ ಕಲ್ಲೊಡೆಯೋದು ಅಂತಲ್ಲ, ಬೀದಿ ದೀಪಗಳಿಗೆ ಕಲ್ಲೊಡೆಯೋದು ಅಂತಲ್ಲ, ಯಾವುದೋ ಮನೆ ಮಠ ಹಾಳು ಮಾಡೋದು ಅಂತಲ್ಲ, ತಮ್ಮ ತಾಯ್ನುಡಿಯ ಅಭಿಮಾನವನ್ನು ಪ್ರಕಟ ಮಾಡ್ತಾ ಇದ್ದಾರೆ ಅಷ್ಟೇನೆ. ಅದನ್ನು ತಪ್ಪಾಗಿ ಸರ್ಕಾರಗಳು ಭಾವಿಸಬಾರ್ದು. ಅವರ ಸೆರೆಮನೆಗಳಿಗೆ ಕಳಿಸುವಂಥ ಕ್ರೂರವಾದ ನಡೆಯನ್ನ ದಯವಿಟ್ಟು ಅವರು ಕೈ ಬಿಡಬೇಕು. ಪೊಲೀಸ್ನವರು ಕೂಡ ಅಷ್ಟೇನೆ, ನಿಜವಾಗಿಯೂ ಅವ್ರು ಏನು ಮಾಡಬೇಕು ಅಂತಂದರೆ, ಹೀಗಲ್ಲ ಹೀಗೆ ಮಾಡಿ ಅಂತ ಹೇಳ್ಬೋದು, ತಿಳುವಳಿಕೆ ಕೊಡ್ಬೋದು. ಅದರ ಬದಲು ದಂಡಂ ದಶಗುಣಂ ಅಂತ ಹೇಳಿ ಇದ್ದಕ್ಕಿದ್ದಾಗೆ ಅವ್ರಿಗೆ ಎಲ್ಲ ರೀತಿಯ ಶಿಕ್ಷೆಗಳನ್ನು ಕೊಡೋದು, ಜೈಲಿಗೆ ಕಳಿಸೋದು ಅಷ್ಟೊಂದು ಸಾಧು ಅಲ್ಲ ಅಂತ ಹೇಳಿ ನನಗನ್ಸುತ್ತೆ. ನಮ್ಮ ಭಾಷೆಯನ್ನು ನಾವು ರಕ್ಷಿಸಿದರೆ ನಿಮಗೇನಪ್ಪ ಅಂತ. ನಾವೇನು ಬೇರೆ ಇನ್ನೇನು ಹೇಳ್ತಾ ಇಲ್ಲ, ನಮ್ಮ ಭಾಷೆಯ ಕಡೆಗೆ ನೀವು ಗಮನ ಕೊಡಿ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಭಾಷೆಯನ್ನು ನಾವು ಸಂರಕ್ಷಿಸ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀವಿ. ನಮ್ಮ ಭಾಷೆಗೆ ಆದ್ಯತೆಯನ್ನು ಕೊಡಿ ಅಂತ ಹೇಳ್ತಾ ಇದ್ದೀವಿ. ಶಿಕ್ಷಣ ಮಾಧ್ಯಮದಲ್ಲಿ ಕನ್ನಡ ಇರಬೇಕು ಅಂತ ಹೇಳ್ತಾ ಇದ್ದೀವಿ. ಎಲ್ಲ ಪ್ರಾಥಮಿಕ ಶಾಲೆಗಳಿಂದ ಹಿಡಿದು ಉನ್ನತವಾದಂಥ ತರಗತಿಗಳವರೆಗೆ ಕನ್ನಡ ಶಿಕ್ಷಣ ಮಾಧ್ಯಮ ಆಗಬೇಕು ಅನ್ನೋದು ನಮ್ಮ ಹಂಬಲ ಮತ್ತು ನಮ್ಮ ಅಭಿಪ್ಸೆ. ಅದೇನೆ, ನಮ್ಮ ಅಭಿಪ್ಸೆಗಳನ್ನು ನೀವು ತಪ್ಪು ಅರ್ಥೈಸಬೇಡಿ ಅಂತೇಳಿ ನಾನು ಆಡಳಿತಗಾರರಲ್ಲಿ ಕೇಳ್ಕೊತೇನೆ. ಒಂದು ರೀತಿಯ ಪ್ರಾರ್ಥನೆ ಇದು. ಅಣ್ಣವರ ಮತ್ತೆ ನಿಮ್ಮ ಒಡನಾಟ ಹೇಗಿತ್ತು? ಓಹೋ, ನಾನು ಯಾವಾಗ ಚಾಮುಂಡೇಶ್ವರಿಗೆ ಹೋದ್ರು ಬನ್ನಿ ಮೇಷ್ಟ್ರೆ, ಬನ್ನಿ 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 ಮೇಷ್ಟ್ರೆ ಅಂತ ಹೇಳಿ ಬಹಳ ಪ್ರೀತಿಯನ್ನ ಸಡಗರವನ್ನ ತೋರ್ತಾ ಇದ್ರು. ಪಕ್ಕದಲ್ಲಿ ಕರೆದು ಕೂಡಿಸ್ಕೋತಾ ಇದ್ರು. ಏನು ಡಬ್ಬಿಂಗ್ ಬಂದ್ರಾ ಅಥವಾ ಹಾಡಿದ್ಯಾ ಏನು ಅಂತ ಹೇಳಿ. ನೀವು ಸರ್ ಅಂತಂದ್ರೆ ನಾನು ಡಬ್ಬಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋರು. ಪರಸ್ಪರ ಹಂಚ್ಕೋತಾ ಇದ್ವಿ. ಬೇಕಾದಷ್ಟು ವಿಷಯಗಳನ್ನು ಮಾತಾಡಿದ್ದೀವಿ. ಅದರಲ್ಲಿ ರಾಜಕೀಯ ಇಲ್ಲ. ನಾನು ಅಣ್ಣವರು ಕನ್ನಡದ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ, ಸಂಸ್ಕೃತಿಯ ವಿಷಯವನ್ನು ಚರ್ಚೆ ಮಾಡಿದ್ದೀವಿ, ತಾತ್ವಿಕ ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ, ಆಧ್ಯಾತ್ಮ ಹೆಚ್ಚು ಚರ್ಚೆ ಮಾಡಿದ್ದೀವಿ. ನಾವು ಅವರಂಥ ಜ್ಞಾನಿ ಇನ್ನಿಲ್ಲ ಬಿಡಿ. ಹಾಗೆ ನೋಡೋಕ್ಕೆ ಅಷ್ಟು ಸರಳವಾಗಿದ್ದರೂ ಕೂಡ, ಸಾಮಾನ್ಯ ಮನುಷ್ಯನ ಥರ ಇದ್ದರೂ ಕೂಡ ಅವರೊಬ್ಬ ತತ್ವಜ್ಞಾನಿ ನನ್ನ ದೃಷ್ಟಿನಲ್ಲಿ. ಡಾಕ್ಟರ್ ರಾಜ್ಕುಮಾರ್ ನಮ್ಮ ನಡುವೆ ಇದ್ದಂಥ ಒಬ್ಬ ತತ್ವಜ್ಞಾನಿ, ಜ್ಞಾನದ ಮೇರು ಪರ್ವತ. ಅದರಲ್ಲೇನು ಆ ರಂಗಭೂಮಿ ಇದೆಯಲ್ಲ, ಗುಬ್ಬಿ ವೀರಣ್ಣವ್ರ ಕಂಪನಿ ರಂಗಭೂಮಿ, ಅದು ಅವರಿಗೆ ಬೇಕಾದಷ್ಟು ವಿಶೇಷವಾದಂಥ ಅದೇ ಪಾಠಶಾಲೆ. ಈ ರಂಗಭೂಮಿ ನಟ ನಟಿಯರಿಗೆ ನಿಜವಾಗಿ ಏನಾದರೂ ಆ ಕಲಿಕೆ ಅನ್ನೋದು ಇದ್ದರೆ, ಕಲಿಯುವ ಆಸಕ್ತಿ ಇದ್ದರೆ, ಅಲ್ಲಿ ಕಲಿಯೋದಕ್ಕೆ 100 ವಿಧದ ಪಾಠಗಳು ದೊರೆಯುತ್ತದೆ ಪ್ರತಿನಿತ್ಯ. ಅಲ್ಲಿ ಹಣ ಇಲ್ಲದೆ ಇರ್ಬೋದು. ನಮ್ಮ ರಂಗಭೂಮಿಯ ಕಲಾವಿದರು ತುಂಬ ನರಳಿದ್ದಾರೆ, ಉಪವಾಸಗಳಿದ್ದಾರೆ, ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದಾರೆ. ಕಲೆಕ್ಷನ್ ಇಲ್ಲದೆ ಇರುವಂಥ ಸಂದರ್ಭದಲ್ಲೂ ನಾಟಕನ ಲವಲವಿಕೆಯಿಂದಲೇ ಹಾಡಿದ್ದಾರೆ. ಆದರೆ ಅವ್ರು ಯಾರೂ ಕೂಡ ನಿಜವಾಗಿಯೂ ಕೂಡ ಅವರೆಲ್ಲರ ಧ್ಯಾನ ಒಂದೇನೆ, ಅದು ಕನ್ನಡದ ಹಿತಚಿಂತನೆ. ಅಣ್ಣವರು ಕೂಡ ಸದಾಕಾಲ ತತ್ವಜ್ಞಾನ ಹೇಳ್ತಾ ಇದ್ರು. ಸಾಧಾರಣವಾಗಿ ಸರಳ ಮನುಷ್ಯನ ಹಾಗೆ ನಡ್ಕೋತಾ ಇದ್ರು, ಮುಗ್ಧ ಮಗುವಿನ ಹಾಗೆ
ಕನ್ನಡ ಅಂದರೆ ಅಪಾರವಾದಂಥ ರೀತಿಯಲ್ಲಿ ಪ್ರೀತಿಸ್ತಾ ಇದ್ರು. ನನ್ನ ಪ್ರೈವೇಟ್ ಸಾಂಗ್ಸ್ ಅಂತ ಹೇಳ್ತೀವಿ, ಆ ಪ್ರೈವೇಟ್ ಸಾಂಗಲ್ಲಿ ಕನ್ನಡದ ಬಗ್ಗೆ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ. ಒಂದು ಹಾಡಂತೂ ನನಗೆ ನನ್ನ ಮನಸಾರೆ ನಾನು ಇಷ್ಟಪಡ್ತೀನಿ. ದನಿಯಿರದ ಬಾಳಿನಲ್ಲಿ, ಈ ಹಾಡು ಎಷ್ಟು ಸೊಗಸಾಗಿ ಹಾಡಿದ್ದಾರೆ. ಬಾಳಿನಲ್ಲಿ ಕೊಳಲಾದ ನೀನು, ದನಿಯಿರದ ಬಾಳಿನಲ್ಲಿ ಕೊಳಲಾದೆ ನೀನು. ಬಹಳ ಮನೋಹರವಾದಂಥ ಸ್ವರ ಸಂಯೋಜನೆ ಸಿ ಅಶ್ವಥ್ ಮಾಡಿದ್ರು. ಅನುರಾಗ ಅಂತ, ಅನುರಾಗ ಅನ್ನುವ ಧ್ವನಿ ಸಾಂದ್ರಿಕೆಯಲ್ಲಿ ಆ ಹಾಡಿದೆ. ಎಲ್ಲ ಕವಿಗಳು ಒಂದೊಂದು ಹಾಡುಗಳನ್ನು ಬರೆದಿದ್ದೇವೆ. ನನ್ನ ಹಾಡು ಕೂಡ ತಗೊಂಡಿದ್ದಾರೆ. ಅಣ್ಣ ಅವರು ಏನೇ ಮಾಡಿದರೂ ಕೂಡ ನಿಜವಾಗಿಯೂ ಕೂಡ ಅವರಂತ ದೇವರ ಸಮಾನ ವ್ರತಧಾರಿ, ಕನ್ನಡದ ವ್ರತಧಾರಿ, ಕನ್ನಡದ ಬಗ್ಗೆ ಅಪಾರವಾದ ಗೌರವ, ಅಭಿಮಾನ, ಕನ್ನಡಿಗರ ಬಗ್ಗೆ, ಅವರ ಅಭಿಮಾನಿಗಳ ಬಗ್ಗೆ, ಅಭಿಮಾನಿಗಳೇ ನನ್ನ ದೇವರುಗಳು ಅಂತ ಹೇಳುವ ಔದಾರ್ಯವನ್ನು ತೋರಿದರು, ಅಥವಾ ನಿಜವಾದಂಥ ಅರ್ಥದಲ್ಲಿ ಅದನ್ನು ಮಾತಾಡಿದರು. ಆದ್ದರಿಂದ ಅಣ್ಣ ಅವರ ಕನ್ನಡಾಭಿಮಾನನ ಯಾರು ಪ್ರಶ್ನೆ ಮಾಡಕ್ಕೆ ಸಾಧ್ಯ ಇಲ್ಲ. ಅವರು ರಂಗಭೂಮಿಯ ಅನುಭವಗಳು ಕೂಡ ಅಷ್ಟೇ ಮೌಲಿಕವಾದಂಥದ್ದು. ಅವರ ತಾತ್ವಿಕವಾದಂಥ ಚಿಂತನೆಗಳನ್ನೆಲ್ಲ ಏನಾದರೂ ನಾವು ಧ್ವನಿಮುದ್ರಿಕೆ ಮಾಡಿದರೆ ಒಂದು ರೀತಿಯ ತತ್ವಶಾಸ್ತ್ರದ ಮುಂದುವರಿಕೆ ಏನೇನೋ ಅನ್ನೋದಾಗೋದು. ಯಾರೂ ಮಾಡಲಿಲ್ಲ ಅದನ್ನು, ಆ ಕೆಲಸನ ಮಾಡಲಿಲ್ಲ. ಸಾಧಾರಣ ಮನುಷ್ಯನ ರೀತಿಯಲ್ಲಿ ನೋಡೋದಕ್ಕೆ ಉಪ್ಪು ಖಾರದ ಜೀವಿ ಥರ ಕಂಡ್ರೂ ಅದ್ವಿತೀಯವಾದಂಥ ಮಹಾಪುರುಷ. ಅಂಥ ವ್ಯಕ್ತಿತ್ವ ಅವ್ರದ್ದು, ಹಿಮಾಲಯ ಸದೃಶವಾದಂಥ ವ್ಯಕ್ತಿತ್ವ, ಗಂಭೀರ ವ್ಯಕ್ತಿತ್ವ. ತೇರಾ ಹೇರಿ ಅಂಬರದ ಮ್ಯಾಗೆ ಆ ಸಾಂಗ್ ಈಗಲೂ ಕೂಡ ಜನರೇಷನ್ ಎಷ್ಟೇ ಚೇಂಜ್ ಆದ್ರೂ ಕೂಡ ನಮ್ಮನ್ನ ಕಾಡೋ ಅಂತ ಸಾಂಗ್. ಆ ಪದಗಳು ಬರ್ದಂತ ಸಮಯ ಹೇಗಿತ್ತು ಸರ್? ಹೆಂಗ್ ಆ ಪದಗಳು ಉಳಿದಿದ್ದು? ಹಾರ್ಮೋನಿ ಮುಂದೆ ಕೂತಾಗ ನಾವು ಏನು ಬರಿತೀವಿ ಅಂತ ಹೇಳಿದರೆ ಅದ್ರ ಹಿಂದಿನಗಳಿಗೆ ಏನು ಬರಿತೀವಿ ಅಂತ ನಮಗೆ ಗೊತ್ತಿರಲ್ಲ. ಆದರೆ ಹಾಡು ನಮ್ಮನ್ನು ಬರೆಸ್ಕೊಂಡು ಹೋಗುತ್ತೆ. ರಾಜನ್ ನಾಗೇಂದ್ರ ಕೊಟ್ಟಂಥ ತತ್ಕಾರಕ್ಕೇನೆ, ಸ್ವರ ಸಂಯೋಜನೆಗೆ, ಸ್ವರ ಪ್ರಸ್ತಾರಕ್ಕೇನೆ ಬರೆದದ್ದು. ಆದರೆ ಒಂದು ಬೆಳಗನ್ನು ಚಿತ್ರಿಸುವ ಪ್ರಯತ್ನ ಮಾಡಿದೆ. ಅದು ನಾನು ಕಂಡ ಬೆಳಗು, ಕುರುಬರಹಳ್ಳಿಯಲ್ಲಿ ದೊಡ್ಡರಂಗೇಗೌಡ ಕಂಡ ಬೆಳಗು. ಅದು ಬಹಳ ಮುಖ್ಯ. ಯಾಕೆಂತಂದರೆ ನನ್ನ ಅನುಭವಗಳು ಇನ್ನೊಬ್ಬರ ಅನುಭವವಾಗಿ ಸಾಧ್ಯ ಇಲ್ಲ. ಇನ್ನೊಬ್ಬರ ಅನುಭವಗಳನ್ನು ನಂದು ಅಂತ ಹೇಳ್ಕೊಳಕ್ಕಾಗಲ್ಲ. ಆದರೆ ನನಗೆ ನನ್ನದೇ ಆದಂಥ ಕೆಲವು ಅನುಭವಗಳಿದೆ. ಆ ವೈಯಕ್ತಿಕ ಅನುಭವಗಳನ್ನು ಸಾರ್ವತ್ರಿಕ ಅನುಭವ ಮಾಡೋದ್ರಲ್ಲೇ ಕಾವ್ಯ ಇರೋದು. ಕಾವ್ಯದ ಜೀವಂತ ಸೆಲೆ ಎಲ್ಲಿದೆ ಅಂತಂದರೆ ನನ್ನ ವೈಯಕ್ತಿಕ ಅನುಭವಗಳನ್ನು ನಿಮ್ಮ ವೈಯಕ್ತಿಕ ಅನುಭವಗಳಿಗೆ ಆಗಿ ಪರಿವರ್ತಿಸೋದು ಇದೆಯಲ್ಲ, ಅದು ಮಹಾನ್ ಮೋಡಿಕಾರ ಮಾಡುವಂಥ ರೀತಿ. ಅದು ಅಲ್ಲೇನೆ ಗೀತಗಾರುಡಿಗ ಇರೋದು, ಅಲ್ಲೇ ದೊಡ್ಡರಂಗೇಗೌಡ ಇರೋದು. ಇನ್ನೊಂದು ವಿಶೇಷ ಅಂತಂದ್ರೆ ಮಹಾರಾಷ್ಟ್ರ ಸರ್ಕಾರ 7ನೇ ಕ್ಲಾಸು ಕನ್ನಡ ಪುಸ್ತಕಕ್ಕೆ, ಕನ್ನಡ ಪಠ್ಯ ಪುಸ್ತಕದಲ್ಲಿ ಅದನ್ನ ಪದ್ಯನ ಮಾಡಿದ್ರು 5 ಸಾರಿ. ಅಲ್ಲ, ಈಗ 5ನೇ ತರಗತಿಯಲ್ಲಿ 7ನೇ ತರಗತಿಯಲ್ಲೆಲ್ಲ ನನ್ನ ಪಠ್ಯ ಪುಸ್ತಕಗಳಲ್ಲಿ ನನ್ನ ಪದ್ಯಗಳಿದೆ. ನನ್ನ ಪದ್ಯಗಳಿದೆ. ಅದೊಂದು ಬದಲಾದ ಪರಿವರ್ತನೆ. ಸಾಹಿತ್ಯ ಮನಸ್ಸನ್ನ ಯಾವಾಗ್ಲೂ ಎಲ್ಲಾ ಜನರೇಷನ್ಗೂ ಮುಟ್ಸುತ್ತೆ. ಆದ್ರೆ ಇವಾಗ ಗ್ರಾಮೀಣ ಸಾಹಿತ್ಯ ಆ ಒಂದು ಆ ಫ್ಲೋ ಇತ್ತಲ್ಲ, ಅದು ಇವಾಗ ಮಿಸ್ ಆಗ್ತಾ ಇದೆ, ಹೊಸ ಸಾಹಿತ್ಯಕ್ಕೆ ಬರ್ತಾ ಇದೆ. ಹಾಗಲ್ಲ, ನನ್ನ ದೃಷ್ಟಿನಲ್ಲಿ ಗೀತ ರಚನೆಕಾರ ತನ್ಮಯವಾಗಬೇಕು. ಆಮೇಲೆ ನಾವು ಎಲ್ಲಿದ್ದೀವಿ, ಯಾವ ಕಾಲಘಟ್ಟದಲ್ಲಿ ನಿಂತು ಬರಿತಾ ಇದ್ದೀವಿ, ಯಾವ ಸಮುದಾಯಕ್ಕೆ ಇದು ಹೇಳ್ತಾ ಇದ್ದೀವಿ, ಇದರ ಪರಿಸರ ಏನು, ಅಷ್ಟನ್ನು ಲೆಕ್ಕಾಚಾರ ಹಾಕಬೇಕು. ಹಾಗೆ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತೊಡಗಿಸ್ಕೊಂಡಾಗ ಒಳ್ಳೆ ಹಾಡು ಮೂಡೋದಕ್ಕೆ ಸಾಧ್ಯ. ಆಮೇಲೆ 4 ಇಂಗ್ಲಿಷ್ ಪದ ಹಾಕಿದ ಕ್ಷಣಕ್ಕೇನೆ ಒಂದು ಹಾಡು ಬಹಳ ಗ್ರೇಟ್ ಆಗೋದಿಲ್ಲ. 2 ಹಿಂದಿ ಪದ ಸೇರಿಸಿದ ಕ್ಷಣಕ್ಕೆ ಒಂದು ಹಾಡು ಗ್ರೇಟ್ ಆಗೋದಿಲ್ಲ. ಅದು ಶ್ರೇಷ್ಠ ಆಗಬೇಕಾದ್ರೆ ಅದು ಅಭಿರುಚಿಯ ಹಾಡಾಗಬೇಕು. ಅದು
ಜನಮನದ ಹಾಡಾಗಬೇಕು. ಜನರ ನಾಲ್ಗೆಯ ಮೇಲೆ ನರ್ತಿಸುವ ಪದಗಳನ್ನೇ ಗೀತರಚನೆಕಾರ ತನ್ನ ಕವಿತೆಗೆ ತಂದ್ಕೊಳ್ಬೇಕು, ಗೀತೆಗೆ ಹಾಯಿಸ್ಕೋಬೇಕು. ಶ್ರದ್ಧೆ ಇದೆ ನೋಡಿ, ಬಹಳ ಮುಖ್ಯ. ಶ್ರದ್ಧೆ ಅನ್ನೋದೇ ಬದುಕಿನ ಗದ್ದೆ. ಅರ್ಥ ಆಯ್ತಾ? ಆ ಶ್ರದ್ಧೆಯಿಂದ ನೀವು ಜೀವನದಲ್ಲಿ ಏನು ಕಂಡುಂಡ್ರಿ ಅದನ್ನ, ಅದರಲ್ಲಿ ಒಳ್ಳೆಯ ಅಂಶಗಳನ್ನ ಬೇಕಾದಷ್ಟು ಅನುಭವ ಪಡಿತೇವೆ. ಒಳ್ಳೆಯ ಅಂಶಗಳನ್ನು ಮಾತ್ರ ಅದನ್ನ ನಾವು ಹಾಯಿಸ್ಕೊಂಡಾಗ ಅದು ಶ್ರೇಷ್ಠವಾದಂಥ 100 ಕಾಲ ಇರುವಂಥ ಸಾಹಿತ್ಯ ಆಗುತ್ತೆ. ಆಗ್ಬೇಕು ಅನ್ನೋದು ನನ್ನ ಹಂಬಲ ಅಷ್ಟೇನೆ. ಆಗಿದೆಯೋ ಬಿಟ್ಟಿದೆಯೋ ಜನತೆಗೆ ಬಿಡ್ತೀನಿ. ಆದರೆ ಇಷ್ಟಂತೂ ಸತ್ಯ, 55 ವರ್ಷ ಆಗಿದೆ ಅದನ್ನ ಬರೆದು. ಈಗಲೂ ಕೂಡ ಜನ ಅದನ್ನ ಗುರುತಿಸ್ತಾರೆ, ಹಾಡ್ತಾರೆ. ಗುರುವಾರ ಮೊನ್ನೆ ಅಷ್ಟೇ ಬಂದಿತ್ತದು ಹಾಡು. ಹಾಗಾಗಿ ಅದೇ ಒಂದು ಹಾಡಿಗೆ ಇಷ್ಟು ಸುದೀರ್ಘ ಆಯಸ್ಸಿರೋಕ್ಕೆ ಸಾಧ್ಯನಾ ಅನ್ನೋವಷ್ಟರ ಮಟ್ಟಿಗೆ ಅನಿಸುತ್ತೆ ನನಗೆ ನನ್ನ ತೇರ ಏರಿ ಎಂಬುದಾಗೆ ನೇಸರನ್ನಾಗ್ತಾನೆ ನನಗೆ ನನ್ನದೇ ಆದಂಥ ವಿಸ್ಮಯವನ್ನು ಉಂಟು ಮಾಡಿದಂಥದ್ದು. ನನಗೆ ವಿಸ್ಮಯ ಅದು. ಈಗ ರಿಟೈರ್ಮೆಂಟ್ ಲೈಫ್ ಹೇಗಿದೆ ಸರ್? ರಿಟೈರ್ಮೆಂಟ್ ಓದೋದು, ಬರೆಯೋದು, ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಮಂಡಿ ನೋವನ್ನು ಶುಶ್ರೂಷೆ ಮಾಡ್ಕೊಳ್ಳೋದು, ಅದಕ್ಕೆ ಇಲಾಜು ಮಾಡೋದು, ಅದಕ್ಕೆ ಎಲ್ಲ ರೀತಿಯಲ್ಲಿ ಮಾತ್ರೆಗಳು ನುಂಗೋದು, ಅದಕ್ಕೆ ತೈಲ ಹಚ್ಚೋದು, ಅದಕ್ಕೆ ಬಿಸಿನೀರು ತಣ್ಣೀರು ಹಾಕೋದು, ಅದನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಳ್ಳೋದು. ಬಹಳ ಮುಖ್ಯವಾಗಿ ನನ್ನ ಆರೋಗ್ಯದ ಬಗ್ಗೆ ಇವಾಗ ಹೆಚ್ಚಿನ ಕಾಳಜಿ. ಒಳ್ಳೆ ವಯಸ್ಸಿನಲ್ಲಿ ತಿನ್ನಲಿಲ್ಲ ಸರಿಯಾಗಿ, ಒಳ್ಳೆ ವಯಸ್ಸಿನಲ್ಲಿ ಉಡಲಿಲ್ಲ. ಇದು ಆ ಪಶ್ಚಾತ್ತಾಪ ನನಗೆ ಇದ್ದೇ ಇದೆ. ಹಾಗೆ ಬೇರೆ ಬೇರೆ ಕಾರಣಗಳು ಏನು ಮಾಡೋಕ್ಕಾಗುತ್ತೆ, ನಾವೆಲ್ಲ ಭಾರತೀಯ ಕುಟುಂಬಗಳು, ಆದ್ದರಿಂದ ಆ ಥರ ಆಗಿರುತ್ತೆ. ಆಮೇಲೆ ಸಿನಿಮಾಕ್ಕೆ ಹಾಡು ಬರೆಯೋಕ್ಕೆ ಶುರು ಆದಮೇಲಂತೂ ಕೂಡ ನಿಮಗೆ ನಂಬ್ತಿರೋ ಎಲ್ಲ ಗೊತ್ತಿಲ್ಲ, ಒಂದು ಹಾಡು ನಾನು ಹಂಸಲೇಖ ಅವರು ಮಾಡ್ತಾ ಇರಬೇಕಾದ್ರೆ ಬೆಳಗಿನ ಜಾವ ಆಗೋಗಿತ್ತು. ಸಂಕೇತದಲ್ಲಿ ಸೂರ್ಯನ ಕಿರಣಗಳು ಕಿಟಕಿಯಿಂದ ಬರ್ತಾ ಇದೆ, ಆಗ ಹಾಡು ಮುಗಿತಾ ಇದೆ. ನಮ್ದು ರಾತ್ರಿ ಬರೀಲಿಕ್ಕೆ ಕೂತಿದ್ದು 10 ಗಂಟೆಗೆ. ಆದ್ರಿಂದನ ಊಟ ತಿಂಡಿ ಇತ್ಯಾದಿ ಯಾವುದರ ಪರಿವೇನೂ ಇರೋದಿಲ್ಲ. ರಾಜನ್ ನಾಗೇಂದ್ರ ಜೊತೆಲಿ ಕೂತಾಗಲೂ ಅಷ್ಟೇನೆ, ವಿಜಯ ಭಾಸ್ಕರ್ ಜೊತೆಯಲ್ಲಿ ಕೂತಾಗಲೂ ಅಷ್ಟೇನೆ, GK ವೆಂಕಟೇಶ್ ಜೊತೆಯಲ್ಲಿ ಕೂತಾಗಲೂ ಅಷ್ಟೇನೆ, KV ಮಹದೇವನ್ ಜೊತೆಯಲ್ಲಿ ಕೂತಾಗಲೂ ಅಷ್ಟೇನೆ. ಇಳೆಯರಾಜ ಕೂಡ ಹಾಡು ಮುಗಿಯೋವರೆಗೂ ಬೇರೆ ಲೋಕಕ್ಕೆ ಹೋಗೋದೇ ಇಲ್ಲ. ಅಷ್ಟು ಚೆನ್ನಾಗಿ ಅದರಲ್ಲಿ ತೊಡಗಿಸ್ಕೋತಾರೆ. ಎಲ್ಲ ಕಲಿಯಬಲ್ಲೆ ನಿನ್ನ ಎಲ್ಲ ಕಲಿಸಬಲ್ಲೆ, ಇಳೆಯರಾಜ. ಆಮೇಲೆ ಯುವ ಕ್ರಾಂತಿಯ ಹಾಡುತ್ತಾ ಬರುತ್ತಿದೆ ಸೈನ್ಯವು. ಆಮೇಲೆ ಇನ್ನೊಂದು ಇದೆಯಲ್ಲ, ಮನದಾಸೆ ಹಕ್ಕಿಯಾಗಿ, ಮನದಾಸೆ ಹಕ್ಕಿಯಾಗಿ ನಮ್ಮೂರ ಮಂದಾರ ಹೂವೆ ಫಿಲಂ. ಆ ಹಾಡು. ನೀವು ಬರ್ದಿರೋ ಹಾಡುಗಳಲ್ಲಿ ನೀವ್ ಯಾವಾಗ್ಲೂ ಸದಾ ಗುನುಗುವಂತ ಹಾಡುವಂತ ಹಾಡುಗಳು ಯಾವ್ದು ಸರ್? ನಮ್ಮೂರ ಮಂದಾರ ಹೂವೇ, ನನ್ನೊಲುಮೆ ಬಾಂದಳದ ಚೆಲುವೆ, ಬಳಿ ಬಂದು ಬಾಳನ್ನು ಬೆಳಗು, ನನ್ನ ಬರಿದಾದ ಮನದಲ್ಲಿ ಮಿನುಗು, ನನ್ನ ಬರಿದಾದ ಮನದಲ್ಲಿ ಮಿನುಗು. ಇದು ನನ್ನ ಮೆಚ್ಚಿನ ಗೀತೆ. ಈಗ ಚಿತ್ತಾರ ಮ್ಯಾಗಝಿನ್ ಕೂಡ ಪ್ರತಿ ತಿಂಗಳು ಬರೀತಿರೋದು, ಅದ್ರ ಬಗ್ಗೆ ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಒಂದು ಸಂಚಿಕೆಯನ್ನು ತಪ್ಪದೆ, ಒಂದು ಸಂಚಿಕೆಯಲ್ಲೂ ನಿಲ್ಲಿಸದೆ ನಾನು ಚಿತ್ತಾರಾಗೆ ನನ್ನದೇ ಆದಂತಹ ರೀತಿಯಲ್ಲಿ ಲೇಖನಗಳನ್ನು ಬರಿತಾ ಬಂದೆ. ನನ್ನ ಉದ್ದೇಶ ಒಂದೇ ಇತ್ತು, ಅದನ್ನು ತುಂಬ ಸ್ಪಷ್ಟಪಡಿಸ್ಬಿಡ್ತೇನೆ. ಚಿತ್ತಾರ ಶಿವಕುಮಾರ್ ಅವರು ಪ್ರಾರಂಭಿಸಿದಾಗ, ನನಗೆ ಚಿತ್ತಾರ ಅಸೈನ್ಮೆಂಟನ್ನು ಕೊಟ್ಟಾಗ ನಾನೇನು ಅಂದ್ಕೊಂಡೆ ಅಂತಂದರೆ, ಎಲ್ಲರೂ ಕೂಡ ನಾಯಕ ಮತ್ತು ನಾಯಕಿಯರನ್ನು ಅಷ್ಟೇ ಕುರಿತು ಬಿಂಬಿಸ್ತಾರೆ ಎಲ್ಲ ಸಿನಿಮಾ ಪತ್ರಿಕೆಗಳು. ಇಷ್ಟೊಳ್ಳೆ ಚಿತ್ತಾರದಂಥ ಪತ್ರಿಕೆ, ಅದರ ಕಾಸ್ಟ್ ಆಫ್ ಪ್ರೊಡಕ್ಷನ್ ತುಂಬ ಹೈ, ಅದರ ಕಲಾತ್ಮಕತೆ ಬಹಳ ಮೆಚ್ಚಬೇಕಾದಂಥದ್ದು. ಚಿತ್ತಾರದ ರೂಪಣದ ಹಿಂದೆ ಇರ್ತಕ್ಕಂಥ ರೂವಾರಿಗಳಿಗೆ ನಾನು ಕೈ ಮುಗಿತೇನೆ, ಅಭಿನಂದನೆ ಹೇಳ್ತೇನೆ. ಆಗ ಒಂದೇ ಒಂದು ಅಂಶ ನನ್ನ ತಲೆಯಲ್ಲಿ ನೆಟ್ಟಿದ್ದೇನು ಅಂತಂದರೆ, ಈ
ತೆರೆಯ ಹಿಂದೆ ಇರುವ ಕಲಾವಿದರಿದ್ದಾರಲ್ಲ, ತಂತ್ರಜ್ಞರಿದ್ದಾರಲ್ಲ, ಪ್ರತಿಭಾವಂತರಿದ್ದಾರಲ್ಲ, ಅವ್ರನ್ನ ಒಂದೊಂದು ಸಂಚಿಕೆಯಲ್ಲೂ ಕೂಡ ನಾನು ಪರಿಚಯ ಮಾಡಿಕೊಡ್ತಾ ಹೋಗಬೇಕು ಅಂತ ಹೇಳಿ ಪ್ರಾರಂಭಿಸಿದೆ. ನನಗೆ ಗುರುಗಳ ರೀತಿಯಲ್ಲಿ ಇದ್ದ ಗುರು ಸಮಾನರೇ ಅವರು. ಸಂಗೀತ ಸಾಮ್ರಾಟ್ ವಿಜಯ ಭಾಸ್ಕರ್ ಅವರ ಲೇಖನವನ್ನು ಪ್ರಾರಂಭಿಸೋದ್ರ ಮುಖಾಂತರವಾಗಿ ಚಿತ್ತಾರಕ್ಕೆ ನಾನು ಶ್ರೀಕಾರ ಹಾಕಿದೆ. ಅವತ್ತಿಂದ ಇವತ್ತಿನವರೆಗೂ ಪ್ರತಿಯೊಂದು ಸಂಚಿಕೆಯಲ್ಲೂ ಕೂಡ ಒಬ್ಬೊಬ್ಬ ಸಂಗೀತ ನಿರ್ದೇಶಕನನ್ನು ಕುರಿತು, ಅವನ ಸಾಧನೆಗಳನ್ನು ಕುರಿತು, ಅವನು ರಚಿಸಿರುವ ಹೋದಂಥ ಒಳ್ಳೊಳ್ಳೆಯ ಸ್ವರ ಸಂಯೋಜನೆಗಳನ್ನು ಕುರಿತು, ಅವನ ಕಾಣಿಕೆ ಏನು ಅನ್ನೋದನ್ನು, ಕಲಾತ್ಮಕ ಕಾಣಿಕೆ ಏನು ಅನ್ನೋದನ್ನು, ಆ ಸಿನಿಮಾ ಎಷ್ಟರ ಮಟ್ಟಿಗೆ ಅವರ ಸ್ವರಪ್ರಸ್ತಾರಗಳಿಂದ ಉದ್ದೀಪನಗೊಂಡಿದೆ, ಉತ್ಕರ್ಷಕ್ಕೇರಿದೆ, ಹಲವು ಜನಪ್ರಿಯತೆಯನ್ನು ಪಡೆಯೋದ್ರ ಮುಖಾಂತರವಾಗಿ ಹಲವಾರು ವರ್ಷಗಳ ಕಾಲ ನೆನಪಲ್ಲಿ ಇರುವಂಥ, ಗುಂಗಲ್ಲಿ ಇರುವಂಥ ಕಾರ್ಯವನ್ನು ಮಾಡಿದೆ ಅನ್ನೋದಕ್ಕೆ ಸಾಕ್ಷಿ. ಅಂದರೆ ನಾನು ಬರಿತಲೇ ಇದ್ದೀನಿ, ನಿರಂತರವಾಗಿ ಬರಿತೇನೆ, ಇನ್ನೂ ಬರಿತೇನೆ. ಅದರಿಂದ ಪ್ರತಿ ಸಂಚಿಕೆಯಲ್ಲೂ ನೀವು ಕೂಡ ಅಷ್ಟೇ ಚೆನ್ನಾಗಿ ಮುದ್ರಿಸಿದ್ದೀರಿ, ಅದನ್ನು ಡಿಸೈನ್ ಮಾಡಿದ್ದೀರಿ, ವಿನ್ಯಾಸಗೊಳಿಸಿದ್ದೀರಿ, ತಪ್ಪಿಲ್ಲದೆ ಅಚ್ಚು ಮಾಡ್ತೀರಿ, ಆದ್ಯತೆ ಕೊಡ್ತೀರಿ. ಒಳ್ಳೊಳ್ಳೆಯ ಚಿತ್ತಾರದ ವಿಶೇಷ ಅಂತಂದರೆ ನನ್ನ ದೃಷ್ಟಿನಲ್ಲಿ ಅದರ ಫೋಟೋ ಆಲ್ಬಮ್ಸ್. ಒಂದು ರೀತಿಯಲ್ಲಿ ಚಿತ್ತಾರ ಛಾಯಾಗ್ರಹಣ ಇದೆಯಲ್ಲ, ಅದು ಮೊದಲು ನಮ್ಮನ್ನು ಆಕರ್ಷಿಸ್ಬಿಡುತ್ತೆ. ಯಾವ ರೀತಿಯ ಫ್ರೇಮಿಂಗ್ನಲ್ಲಿ ಆ ಮನುಷ್ಯನ ವ್ಯಕ್ತಿತ್ವವನ್ನು ಚಿತ್ರಿಸುತ್ತೆ ಅನ್ನೋದನ್ನು, ಆ ಪ್ರೊಫೈಲ್ಸನ್ನು ನೀವೆಲ್ಲ ಚೆನ್ನಾಗಿ ಬಳಸ್ಕೊಂಡಿದ್ದೀರಾ. ಚಿತ್ತಾರ ಅತ್ಯಂತ ಜನಪ್ರಿಯವಾದಂಥ ಒಂದು ಪತ್ರಿಕೆ. ನಿಜವಾಗಿಯೂ ಕೂಡ ನಾನು ಕನ್ನಡಿಗರ ಅನೇಕ ಬಸ್ಸುಗಳಲ್ಲಿ ನೋಡಿದ್ದೇನೆ, ಜನ ಕೈಯಲ್ಲಿ ಹಿಡ್ಕೊಂಡು ಇರೋದು ನೋಡಿದ್ದೇನೆ, ಕಾಫಿ ಕ್ಲಬ್ಗಳಲ್ಲಿ ಜನ ಅದನ್ನು ಮ್ಯಾಗ್ಝೈನ್ ಹಿಡ್ಕೊಂಡು ಓದೋದನ್ನು ನೋಡಿದ್ದೇನೆ. ಅದರಿಂದ ಚಿತ್ತಾರಕ್ಕೆ ತಂದೆ ಆದಂಥ ಆಯಾಮ ಇದೆ, ಚಿತ್ತಾರಕ್ಕೆ ತಂದೆ ಆದಂಥ ಓದುಗ ಬಳಗ ಇದೆ, ಚಿತ್ತಾರಕ್ಕೆ ತಂದೆ ಆದಂಥ ಕಲಾತ್ಮಕತೆ ಇದೆ ಅಂಥೇಳಿ. ಅದಕ್ಕೆಲ್ಲ ಅದರ ನೂರಾರು ಜನ ನಿರ್ಮಾಣದ ಕಾರ್ಯದಲ್ಲಿ ನಾನು ಕೂಡ ಒಂದು ಅಂಶ ಅಷ್ಟೇ. ನನ್ನದು ಕೂಡ ಒಂದು ಅಳಿದ ಕಾಣಿಕೆ ಇದೆ ಅಷ್ಟೇ, ಒಂದು ಅಂಶದ ಕಾಣಿಕೆ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.